ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಮಾಮ್ಸ್. ಈ ದಿನ ನಾವು ಇಂಗ್ಲಿಷ್ನ ಸಿಂಗ್ಯುಲಾರ್ ಮತ್ತು ಪ್ಲೂರಲನ್ನು ಕನ್ನಡದಲ್ಲಿ ಕಲಿಯೋಣ. ಅಂದರೆ ಫ್ರೆಂಡ್ಸ್, ಸಿಂಗ್ಯುಲಾರ್ ಅಂದರೆ ಏಕವಚನ, ಪ್ಲೂರಲ್ ಅಂದರೆ ಬಹುವಚನ. ಏಕವಚನ ಅಂದರೆ ಏಕ್, ಒಂದು ಒಂದು ಇದ್ದರೆ ಅದನ್ನು ನಾವು ಏಕವಚನ ಅಂತೀವಿ. ಬಹುವಚನ, ಬಹು ಅಂತ ಅಂದರೆ ಬಹಳ ವಸ್ತುಗಳಿದ್ರೆ ಅವುಗಳನ್ನು ನಾವು ಬಹುವಚನ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಈಸಿಯಾಗಿ ಹೇಳಿಬಿಡ್ತೀವಿ. ಉದಾಹರಣೆಗೆ ಪುಸ್ತಕ ಬಹುವಚನ ಪುಸ್ತಕಗಳು, ಪೆನ್ನು ಬಹುವಚನ ಪೆನ್ನುಗಳು, ಮರ ಬಹುವಚನ ಮರಗಳು. ಅದೇ ರೀತಿ ಇಂಗ್ಲಿಷಲ್ಲೂ ಸಹ ಸಿಂಗ್ಯುಲಾರ್, ಸಿಂಗಲ್ ಇದ್ರೆ ಸಿಂಗ್ಯುಲಾರ್, ಸಿಂಗ್ಯುಲಾರ್ ಅಂದರೆ ಏಕವಚನ, ಪ್ಲೂರಲ್ ಅಂದರೆ ಬಹುವಚನ. ಕನ್ನಡದಲ್ಲಿ ಯಾವ ರೀತಿಯಾಗಿ ಮರಗಳು, ಪುಸ್ತಕಗಳು ಅಂತ ಹೇಳಿಬಿಟ್ಟು ಈಸಿಯಾಗಿ ಮಾಡ್ತೀವೋ ಅದೇ ರೀತಿ ಇಂಗ್ಲೀಷಲ್ಲಿ ಅಷ್ಟೊಂದು ಈಸಿ ಇರಲ್ಲ. ಎಲ್ಲದಕ್ಕೂ ಎಲ್ಲದಕ್ಕೂ ಸೇರಿಸ್ಬಿಟ್ರೆ ಆಗ್ಬಿಡತ್ತೆ ಅನ್ನೋಂಗಿಲ್ಲ. ಕೆಲವೊಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳನ್ನು ರಚಿಸಬೇಕಾಗತ್ತೆ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಕೆಲವು ಸಿಂಗ್ಯುಲರ್ ಪ್ಲೂರಲನ್ನು ಪಟ್ಟಿ ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ಸಹ ಹೇಳ್ಕೊಡ್ತೀನಿ. ಮೊದಲನೇ ಟ್ರಿಕ್ ನಂಬರ್ 1. ಒಂದು ಪದದ ಕೊನೆಯಲ್ಲಿ ಎಸ್, ಎಸ್, CH, SH, O ಅಥವಾ ಎಕ್ಸ್ ಇದ್ರೆ ನಾವು ಆ ಪದ ಆದಮೇಲೆ ES ಅನ್ನು ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬೆಂಚ್ ಲಾಸ್ಟ್ ಪದಗಳನ್ನು ನೋಡ್ತಾ ಇದ್ದೀವಿ ನಾವು, ಅಕ್ಷರಗಳನ್ನು ನೋಡ್ತಾ ಇದ್ದೀವಿ. CH ಇದೆ, ಆ ಪದದ ಲಾಸ್ಟ್ ಅಕ್ಷರಗಳು CH ಇದಾವೆ. CH ನಮ್ಮ ಗ್ರೂಪಲ್ಲಿದೆ. ಸೊ ನಾವೇನು ಸೇರಿಸ್ಬೇಕು? ವಿ ಹ್ಯಾವ್ ಟು ಆ್ಯಡ್ ES ವಿತ್ ದಿಸ್ ವರ್ಡ್. ಏನಾಗುತ್ತೆ? BENCH ಬೆಂಚಸ್, ಬೆಂಚಸ್. ನೆಕ್ಸ್ಟ್ ಓ ಇದೆಯಲ್ವಾ? ಮ್ಯಾಂಗೋಸ್, ಟೊಮ್ಯಾಟೊ ಅಗೇನ್ O, ಟೊಮ್ಯಾಟೋಸ್. ಮಿಸ್, SS, it's also in the same group. SS, misses. Yes, simple. Bus, yes, buses. Beach, beaches. Match, matches. Patch, patches. Touch, ಟಚಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಮುಂದುವರೆದಂತೆ O, ಸೇಮ್ ಗ್ರೂಪ್. ಪೊಟ್ಯಾಟೋಸ್, ಮಸ್ಕಿಟೋಸ್. ಕಾರ್ಗೋಸ್. ಹಿಸ್, SS ಇದೆ, ಹಿಸ್ಸಸ್. ಕ್ಲಾಸ್, SS ಅಗೇನ್, ಕ್ಲಾಸಸ್. ಆಸಸ್. ಬ್ರಷ್, ಇಲ್ಲಿ ನೋಡಿ SH, ಇಲ್ಲಿನ ಹಿಂದಿನ ಒಂದು ಗ್ರೂಪಲ್ಲಿ SH ಇದೆ, ಈಗ ಬಂದಿದೆ SH ನ ಒಂದು ಎಕ್ಸಾಂಪಲ್ಲು. ಬ್ರಷ್, ಬ್ರಷಸ್. ಡಿಚಸ್. ಬಾಕ್ಸಸ್. X ಗ್ರೂಪಲ್ಲಿದೆ, X. ಸೊ ಹಾಗಾಗ್ಬಿಟ್ಟು ಈ ಒಂದು ಗ್ರೂಪ್ನಲ್ಲಿರೋ ಯಾವುದಾದ್ರೂ ಅಕ್ಷರ ಆ ಪದದ ಕೊನೆಯಲ್ಲಿ ಬಂದರೆ ನಾವು ಸಿಂಪಲ್ ಆಗಿ ES ಅನ್ನು ಆ್ಯಡ್ ಮಾಡ್ತೀವಿ.
ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ತೀನಿ. ದಿಸ್ ಆರ್ ಆಲ್ ದ ಎಕ್ಸೆಪ್ಷನ್ ಕೇಸಸ್. ಇಲ್ಲಿ ಓ ಇದೆ, ಹಾಗಾದರೆ ಇ ಎಸ್ ಸೇರಿಸ್ಬೇಕಾ? ಇಲ್ಲ. ಕೆಲವೊಂದು ಎಕ್ಸೆಪ್ಷನ್ ಕೇಸಸ್ಸು ಇದೆ. ಇಲ್ಲಿ ಫೋಟೋ ಅಂತ ಇದೆ. ಸೊ ನಾವು ಜಸ್ಟ್ ಸಿಂಪ್ಲಿ ವ್ಯಾಡ್ ಎಸ್, ಫೋಟೋಸ್, ರೇಡಿಯೋ, ರೇಡಿಯೋಸ್, ಪಿಯಾನೋ, ಪಿಯಾನೋಸ್, ಮೊಮೆಂಟೋ, ಮೊಮೆಂಟೋಸ್, ಡೈನಮೋ, ಡೈನಮೋಸ್, ಬಂಬು, ಬಂಬೂಸ್. ಈ ರೀತಿ ಓ ಲಾಸ್ಟಿಗೆ ಇದ್ರೂ ಸಹ ನಾವೇನು ಮಾಡ್ತೀವಪ್ಪ ಅಂತಂದರೆ ಎಸ್ ಸೇರಿಸ್ತೀವಿ. ಯಾಕಪ್ಪ ಅಂದರೆ ದಿಸ್ ಇಸ್ ಅನ್ ಎಕ್ಸೆಪ್ಷನರಿ ಕೇಸ್. ನೆಕ್ಸ್ಟ್, ರೂಲ್ ನಂಬರ್ 2. ಇಫ್ ವೈ ಇದ್ರೆ, ಆ ಪದದ ಕೊನೆಯಲ್ಲಿ ವೈ ಇದ್ರೆ ಆ ವೈಯನ್ನು ರಿಮೂವ್ ಮಾಡಿಬಿಟ್ಟು ಅದ್ರ ಬದಲಿಗೆ ಐ ಇ ಎಸ್ ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್, ಬೇಬಿ, ವೈ ಇಸ್ ದೇರ್, ಬೇಬಿ, ಬಿ ಎ ಬಿ ಬರೆದ್ವಿ. ವೈ ಅನ್ನ ರಿಮೂವ್ ಮಾಡಿ, ವೈವನ್ನು ತೆಗೆದುಬಿಟ್ಟು ಅದ್ರ ಬದಲಿಗೆ ಐ ಇ ಎಸ್ ಸೇರಿಸ್ತೀವಿ. ಬೇಬೀಸ್, ಡ್ಯೂಟಿ, ಡ್ಯೂಟೀಸ್. ಐ ಬರೋದಿಲ್ಲ, ವೈ ಬರೋದಿಲ್ಲ, ಅದ್ರ ಬದಲಿಗೆ ಐ ಇ ಎಸ್ ಬರುತ್ತೆ. ವೈಯನ್ನು ತೆಗೆದುಬಿಟ್ಟು ಐ ಇ ಎಸ್ ಹಾಕ್ತೀವಿ. ಸಿಟಿ, ಸಿಟೀಸ್. ಫ್ಯಾಮಿಲಿ, ಫ್ಯಾಮಿಲೀಸ್. ಆರ್ಮಿ, ಆರ್ಮೀಸ್. ಡೈಲಿ, ಡೈಲೀಸ್. ಲೇಡಿ, ಲೇಡೀಸ್. ಫ್ರೆಂಡ್ಸ್, ಸಾರಿ, ಇದು ಡೈಲಿ ಅಲ್ಲ, ಡೈರಿ, ಡೈರೀಸ್. 50, 50s. ಕಂಟ್ರಿ, countries. Story, stories. ಸಿಂಪ್ಲಿ ಈ ವೈ ಅನ್ನ ತೆಗೆದುಬಿಟ್ಟು ಅದ್ರ ಬದಲಿಗೆ ಐ ಎಸ್ ಅನ್ನ ಆಡ್ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ವೈ ಬದಲಿಗೆ ನಾವು ಐ ಎಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಸಿಂಪಲ್ ರೂಲ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಸಲ ವೈ ಬಂದಾಗ, ಇದು ಒಂದು ಎಕ್ಸೆಪ್ಷನ್. ಏನಪ್ಪಾ ಅಂತಂದ್ರೆ, ಎಲ್ಲಾ ಸಲ ವೈ ಬಂದಾಗ ನಾವು ಐ ಎಸ್ ಸೇರಿಸಬೇಕು ಅಂತ ಇಲ್ಲ. ಇನ್ನೊಂದು ಚಿಕ್ಕ, ಈ ರೂಲ್ಸ್ ಒಳಗಡೆ ಇನ್ನೊಂದು ಚಿಕ್ಕ ಒಂದು ರೂಲ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ವೈ ಈಸ್ ಪ್ರೊಸೀಡೆಡ್ ಬೈ ಎ ಓವೆಲ್. ಅಂದ್ರೆ ಇಲ್ಲಿ ನೋಡಿ, ಬಿ ಎ ವೈ, ವೈ ಈಸ್ ಪ್ರೊಸೀಡೆಡ್ ಬೈ ಎ ಓವೆಲ್. ಓವೆಲ್ ಬಗ್ಗೆ ಹೇಳಿದ್ವಿ ನಾವು. ಏನು ಓವೆಲ್ ಅಂತ ಅಂದ್ರೆ, ಎ ಇ ಐ ಓ ಯು, ದಿಸ್ ಆರ್ ಆಲ್ ದ ಓವೆಲ್ಸ್. ಇಲ್ಲಿ ವೈ ಅನ್ನೋದು ಓವೆಲ್ ಇಂದ ಪ್ರೊಸೀಡ್ ಆದ್ರೆ ಅಲ್ಲಿ ನಾವು ಸಿಂಪಲ್ ನಾವು ಎಸ್ ಆಡ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ಇದ್ರ ವೈ ಹಿಂದೆ ಯಾವುದೂ ಸಹ ಓವೆಲ್ಸ್ ಇಲ್ಲ, ನೋಡಬಹುದು. ಬಟ್ ಇಲ್ಲಿ ಬಿ ಎ ವೈ, ಬೇ, ಅದಕ್ಕೆ ನಾವು ಬೇಸ್, ಸಿಂಪಲ್ ಎಸ್ ಆಡ್ ಮಾಡ್ತೀವಿ. ಟಾಯ್, ಟಾಯ್ಸ್. ದಿಸ್ ವೈ ಇಸ್ ಆಲ್ಸೋ ಪ್ರೊಸೀಡೆಡ್ ಬೈ ಆ ಓವೆಲ್ ಓ. ಸೊ ಹಾಗಾಗ್ಬಿಟ್ಟು ಟಾಯ್ಸ್ ಬಂತು. ಬಾಯ್, ಎಸ್, ಬಾಯ್ಸ್. ಜಾಯ್, ಜಾಯ್ಸ್. ಫ್ರೆಂಡ್ಸ್, ನೆಕ್ಸ್ಟ್ ಟ್ರೇ, ಟ್ರೇಸ್. ಬ್ರೇ, ಬ್ರೇಸ್. ವೇ, ವೇಸ್. guy, guys. You can see the oval is here. Guy, guys. Key, keys. Day, days. SA, essays. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಕೆಂಡ್ ರೂಲ್. ನಾ ಥರ್ಡ್ ರೂಲ್. ಥರ್ಡ್ ರೂಲ್ ಏನು ಹೇಳತ್ತಪ್ಪ ಅಂತಂದ್ರೆ, ಎಫ್ ಇ ಇದ್ರೆ,
ಸೇಮ್ ವರ್ಡ್ನ ಕೊನೆಯಲ್ಲಿ ಎಫ್ ಅಥವಾ ಎಫ್ ಇ ಇದ್ರೆ ಅದನ್ನು ರಿಮೂವ್ ಮಾಡಿ ವಿ ಇ ಎಸ್ ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್, ಲೀವ್, ಎಫ್ ಇಸ್ ದೇರ್, ಲೀವ್ಸ್, ಎಫ್ನ ರಿಲೀವ್ ಮಾಡಬೇಕು, ಅದ್ರ ಬದಲಿಗೆ ವಿ ಇ ಎಸ್, ಇ ಎ ಬರೆದು ಎಫ್ ತೆಗೆದುಬಿಟ್ಟು ವಿ ಇ ಎಸ್. ಲೀವ್ಸ್, ಥೀಫ್, ಥೀವ್ಸ್. ಸೆಲ್ಫ್, selves. Shelf, shelves. Calf, calves. Wife, wives. ಎಫ್ ಇ ಇದೆ, ಇಲ್ಲೆಲ್ಲ ಎಫ್ ಇತ್ತು, ಎಫ್ ಇ ಇದ್ರೂ ಸಹ ನಾವು ಅದನ್ನು ರಿಮೂವ್ ಮಾಡಿ ವಿ ಇ ಎಸ್ ಬರ್ತೀವಿ. ಡಬ್ಲ್ಯೂ ಐ ಬರ್ದಿದ್ದೀನಿ, ಎಫ್ ಇ ತೆಗೆದು ಬಿಟ್ಟಿದ್ದೀನಿ, ವಿ ಇ ಎಸ್ ಅಂತ ಬರ್ದಿದ್ದೀನಿ. ನೈಫ್, ಎಫ್ ಇ ತೆಗಿಬೇಕು, knives. Life, lives. Half, halves. Ourself, ourselves. Wolf, wolves. Yourself, yourselves. Themselves, themselves. Housewife, housewives. ನೋಡಿದ್ರಲ್ಲ ಫ್ರೆಂಡ್ಸ್, ನಾವಿಲ್ಲಿ ಏನು ಮಾಡಿದ್ವಿ, ಥರ್ಡ್ ರೂಲ್ ಪ್ರಕಾರ ಎಫ್ ಮತ್ತು ಎಫ್ ಇ ಇದ್ರೆ ಅದನ್ನು ರಿಮೂವ್ ಮಾಡಿ ವಿ ಇ ಎಸ್ ಆ್ಯಡ್ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲೂ ಸಹ ಒಂದು ಎಕ್ಸೆಪ್ಷನ್ ಇದೆ, ಒಂದು ಚಿಕ್ಕ ರೂಲ್ ಇದೆ. ಅಲ್ಲಿ ನೋಡಿದ್ವಲ್ಲ ನಾವು ವೈ ಲಾಸ್ಟ್ ಇದ್ರೊಳಗಡೆ, ಇಲ್ಲೂ ಸಹ ಎಫ್ ಮತ್ತು ಎಫ್ ಇ ಇದ್ದಾಗ ಎಲ್ಲಾದ್ರೊಳಗೂ ಸಹ ಇಲ್ಲಿ ಎಫ್ 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 ಇದೆ, ನಾವು ವಿ ಎಸ್ ಸೇರಿಸ್ತೀವಿ ಅನ್ನೋಂಗಿಲ್ಲ. ಇಲ್ಲಿ ಇಫ್ ದ ವರ್ಡ್ ಈಸ್ ಪ್ರಾಪರ್ ನೌನ್, ಒಂದು ವೇಳೆ ಇದು ಪ್ರಾಪರ್ ನೌನ್ ಆಗಿದ್ರೆ ಅಲ್ಲಿ ನಾವು ಎಸ್ ಆ್ಯಡ್ ಮಾಡ್ತೀವಿ. ಶೆಫ್, ಶೆಫ್ಸ್. ಪ್ರೂಫ್, proofs. Giraffe, giraffes. Safe, safes. Cliff, cliffs. Just add yes, ಅದು ಒಂದು ವೇಳೆ ಪ್ರಾಪರ್ ನೌನ್ ಆಗಿದ್ರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಫೋರ್ತ್ ರೂಲ್ ಇದೇನು ಹೇಳತ್ತಪ್ಪ ಅಂತಂದರೆ, ಇದೊಂದು ಇರ್ರೆಗ್ಯುಲರ್ ಮೆಥಡ್ ಆರ್ ಇಂಟರ್ನಲ್ ಚೇಂಜ್. ಏನಂತ ಅಂದರೆ, ಇಲ್ಲಿ ಯಾವುದೇ ಎಸ್, ಇ ಎಸ್, ವಿ ಎಸ್ ಯಾವುದನ್ನು ಸಹ ಆ್ಯಡ್ ಮಾಡೋ ಹಾಗಿಲ್ಲ, ಬದಲಿಗೆ ವರ್ಡ್ ಸ್ವಲ್ಪ ಚೇಂಜ್ ಆಗುತ್ತೆ. ಫೂಟ್ ಇದ್ರೆ ಫೀಟ್, ಪರ್ಸನ್ ಇದ್ರೆ ಪೀಪಲ್, ಟೂತ್, ಟೀತ್, ಚೈಲ್ಡ್, children, man, men, woman, women, mouse, mice, goose, geese. ಈ ರೀತಿ ಸ್ವಲ್ಪ ವರ್ಡೇ ಚೇಂಜ್ ಆಗಿಬಿಡುತ್ತೆ. ಇದನ್ನ ನೆನ್ಪಿಟ್ಕೊಬೇಕು ಅಂತಂದ್ರೆ ಇದನ್ನೆಲ್ಲ ಬಾಹೆಟ್ ಮಾಡಲೇಬೇಕಾಗತ್ತೆ, ಕೆಲವೊಂದು ಸಿಂಗ್ಯುಲರ್ ಪ್ಲೂರಲ್ನ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಮತ್ತೆ ಚೇಂಜಸ್, ಅದು ಟ್ರಿಕ್ಸ್ ಇದೆಯಾ ಅಂತ ಇಲ್ಲ. ಸೊ ಆ ಇಡೀ ವರ್ಡನ್ನೇ ನಾವು ಬಾಹೆಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ರೆಗ್ಯುಲರ್ ಮೆಥಡ್. ರೆಗ್ಯುಲರ್ ಮೆಥಡ್ ಅಂದ ತಕ್ಷಣ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ ಮರಗಳು, ಪುಸ್ತಕಗಳು ಅನ್ನೋ ಹಾಗೆ ಎಲ್ಲದಕ್ಕೂ ಎಸ್ ಎಸ್ ಸೇರಿಸ್ಬಿಡ್ತೀವಿ. ಫ್ಲವರ್ಸ್, ಮೀನ್ಸ್ ಎಗ್ಸ್, ಈ ರೀತಿಯಾಗಿ ಸೊ ಎಲ್ಲದನ್ನು ನಾವು ಚೇಂಜ್ ಮಾಡಿಬಿಡ್ತೀವಿ. ಬಟ್ ಇಲ್ಲಿ ನಾವು ಹಿಂದಿನ ಒಂದು 4 ರೂಲ್ಸ್, ಇದು 5ನೇ ರೂಲು, 4 ರೂಲ್ಸ್ ತಿಳ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದೆ ಎಲ್ಲಿ ಇ ಎಸ್ ಸೇರಿಸ್ಬೇಕು, ಎಲ್ಲಿ ವಿ ಇ ಎಸ್, ಎಲ್ಲಿ ಐ ಇ ಎಸ್ ಅಂತ ಹೇಳಿಬಿಟ್ಟು. ಈಗ ಎಲ್ಲಿ ಎಸ್ ಅಂತ ಹೇಳಿಬಿಟ್ಟು ನೋಡೋಣ. ಮಾಮೂಲಿ ಫ್ಲವರ್ ಇದೆ, ಎಸ್, ಫ್ಲವರ್ಸ್. ಪೆನ್, just by adding yes, pens. Book,
books, bees, pencil, pencils, tool, tools, paper, papers, chair, chairs, note, notes, desk, desks, color, colors. ನೆಕ್ಸ್ಟ್ 6th ರೂಲ್ ಏನಪ್ಪಾ ಅಂದ್ರೆ ನೋ ಚೇಂಜ್. ವರ್ಡ್ ಹೇಗಿರುತ್ತೋ ಹಾಗೆ ಇರುತ್ತೆ. ಏಕವಚನದಲ್ಲೂ ಹಾಗೆ, ಬಹುವಚನದಲ್ಲೂ ಹಾಗೆ. ಇದನ್ನು ಸಹ ನೀವು ಬಾಯ್ಟ್ ಮಾಡಬೇಕಾಗತ್ತೆ ಅಥವಾ ಅರ್ಥ ಮಾಡ್ಕೊಬೇಕಾಗತ್ತೆ. ಆಯ್ತಾ? ಇದ್ರೊಳಗಡೆ ಮತ್ತೆ ಯಾವುದೇ ರೂಲ್ಸ್ ಬರೋದಿಲ್ಲ. ಸೊ ಇಲ್ಲಿ ಯಾವುದೇ ಚೇಂಜ್, ಯಾವುದೇ ಲೆಟರ್ಸ್ ಚೇಂಜ್ ಬರಲ್ಲ. ಹೇಗಿರುತ್ತೋ ಹಾಗೆ. ಫಾರ್ ಎಕ್ಸಾಂಪಲ್ ಶೀಪ್ ಇದ್ರೆ ಶೀಪ್, ಸೀರೀಸ್, ಸೀರೀಸ್, ಸೇಮ್ ಹೇಗಿದೆಯೋ ಹಾಗೆ. ಸಾಲ್ಮನ್, salmon, cattle, cattle, deer, deer, Caesar, Caesar, fish, fish. ಫ್ರೆಂಡ್ಸ್, ಫಿಶ್ ಇದ್ದು ಫಿಶೇ ಆಗತ್ತೆ. ನಾವು ಕೆಲವೊಂದ್ಸಲಿ ಫಿಶಸ್ ಅಂತ ಯೂಸ್ ಮಾಡ್ತೀವಿ. ಬಿಕಾಸ್ ಎಸ್ ಎಚ್ ಇಸ್ ದೇರ್, ಎಸ್ ಎಚ್ ಇದೆಯಲ್ವಾ, ಸೊ ಹಾಗಾಗ್ಬಿಟ್ಟು ನಾವು ಫಿಶಸ್ ಅಂತ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಜಾತಿಯ ಮೀನುಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಫಿಶಸ್ ಅಂತೀವಿ. ಆದರೆ ಫಿಶ್ ನ ಪ್ಲೂರಲ್ ಫಾರ್ಮ್ ಫಿಶ್ ಓನ್ಲಿ. ಕೆಲವೊಂದು ಜಾತಿಯ ಮೀನುಗಳ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಫಿಶಸ್ ಅಂತ ಎಸ್ ಯೂಸ್ ಮಾಡಬೇಕಾಗತ್ತೆ. ಸ್ಪೀಸೀಸ್, ಸ್ಪೀಸೀಸ್, ಏರ್ಕ್ರಾಫ್ಟ್, ಏರ್ಕ್ರಾಫ್ಟ್, ಆಫ್ಸ್ಪ್ರಿಂಗ್, ಆಫ್ಸ್ಪ್ರಿಂಗ್. ಹೀಗೆ ಈ ವರ್ಡ್ಸ್ಗಳಲ್ಲಿ ನೋ ಚೇಂಜ್ ಬರುತ್ತೆ. ನಾನು ಈ ಒಂದು 6 ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ಪ್ಲೂರಲ್ ಮತ್ತೆ ಸಿಂಗುಲರ್ ಮತ್ತೆ ಪ್ಲೂರಲ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಕೆಲವೊಂದು ಇದ್ರೊಳಗಡೆ ಎಕ್ಸೆಪ್ಷನ್ಸ್ ಕೇಸಸ್ ಬರಬಹುದು ಫ್ರೆಂಡ್ಸ್. ಸೊ ಹಾಗಾಗ್ಬಿಟ್ಟು ಈ ರೂಲ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಈಸಿಯಾಗಿ ನೀವು ಸಿಂಗುಲರ್ ಮತ್ತೆ ಪ್ಲೂರಲ್ ಅನ್ನ ಕಲಿತೀರಾ ಅಂತ ಹೇಳ್ಬಿಟ್ಟು ಆಶಯ ಮಾಡ್ಕೊಳ್ತಾ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.